ಕಲರ್ಸ್ ಕನ್ನಡ ಅಲ್ಲಿ ಬಿಗ್ ಬಾಸ್ ಒಂಥರ ದೊಡ್ಡ ಮಟ್ಟದ ಶೋ. ಆ ಥರ ಸುದೀಪ್ ಸರ್ ಹೋಸ್ಟ್ ಮಾಡ್ತಾರೆ. ಅದು ಕೊನೆ ಸೀಸನ್ ಅವ್ರದ್ದು ಈ ಸಲ ಹೋಸ್ಟ್ ಮಾಡ್ತಾರೆ. ನೀವೆಲ್ಲ ಲಕ್ಕಿ ಕಂಟೆಸ್ಟೆಂಟ್ಸ್ ಅಂತಾನೆ ಹೇಳ್ಬೋದು. ಸೊ ಏನು ಹೇಳ್ತೀರಾ ಇದಕ್ಕೆ? ಅಂದರೆ ಲಾಸ್ಟ್ ಸೀಸನ್ಗೆ ಲಾಸ್ಟ್ ಆಗ್ತಿತ್ತು ಸುದೀಪ್ ಸರ್ ಮಾಡ್ತಾ ಇದ್ದಿದ್ದಂಥದ್ದು ಶೋ ಅಂತ ಹೇಳ್ತಾ ಇದ್ರು. ಬಟ್ ಈ ಸಲ ಅವರು ನಿಮ್ಗಳಿಗೆಲ್ಲ ಲಕ್ ಇದೆ, ನೀವೆಲ್ಲ ಸುದೀಪ್ ಸರ್ ಗೈಡೆನ್ಸಲ್ಲಿ ಬಿಗ್ ಬಾಸಲ್ಲಿ ಇದ್ರಿ. ಸೊ ಏನು ಹೇಳ್ತೀರಾ ಇದಕ್ಕೆ? ತುಂಬ ಲಕ್ಕಿ, ಬಟ್ ಕಂಟಿನ್ಯೂ ಮಾಡಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇದೆ. ಅವರ ಅಭಿಮಾನಿಗಳಿಗಾಗಿರ್ಬೋದು, ಬಿಗ್ ಬಾಸ್ ನೋಡ್ತಿರೋರ್ಗಾಗಿರ್ಬೋದು, ಪ್ರತಿಯೊಬ್ಬ ಕನ್ನಡಿಗರಿಗೂ ಸುದೀಪಣ್ಣ ಕಂಟಿನ್ಯೂ ಮಾಡಬೇಕು ಶೋ ಹೋಸ್ಟ್ ಮಾಡೋದನ್ನ ಅಂತ ಇದೆ. ಅದಾಗಲಿ ಅಂತ ಬಯಸ್ತೀನಿ. ಅಕಸ್ಮಾತ್ ಅದಾಗಲಿಲ್ಲ ಅಂದರೆ ಈ 11 ಸೀಸನ್ನ ಕಂಟೆಸ್ಟೆಂಟ್ಸ್ ತುಂಬ ಲಕ್ಕಿ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿ ವಾರ ನಾವು ಏನು ಆಡಿರ್ತೀವಿ ಅನ್ನೋದರ ವ್ಯಾಲಿಡೇಷನ್ ವೀಕೆಂಡಲ್ಲಿ ಸಿಗ್ತಾಯಿತ್ತು. ತುಂಬ ಬುದ್ಧಿ ಮಾತುಗಳನ್ನು ಹೇಳಿ ತಿದ್ದೋ ಪ್ರಯತ್ನಗಳು ಮಾಡ್ತಾಯಿದ್ರು. ಆ್ಯಂಡ್ ನನಗೆ ನಾನು ಯಾರಿಗಾದರೂ ಫ್ಯಾನ್ ನಾನು ಅಂತ ಹೇಳಿದ್ರೆ ನಾನು ಸುದೀಪ್ ಸರ್ಗೆ ಅಂತ ತುಂಬ ವರ್ಷಗಳಿಂದ ಹೇಳ್ಕೊಂಬಂದಿದ್ದೀನಿ. ಯಾಕೆಂದರೆ ನನ್ನ ಮೊದಲನೇ ಸಿನಿಮಾದ ಆಡಿಯೋ ಲಾಂಚ್ ಮಾಡಿದ್ದು ಕೂಡ ಸುದೀಪ್ ಸರೇ. ಸೊ ನನಗೆ ನಾನು ತುಂಬ ಪ್ರೀತಿಸೋವಂಥ ವ್ಯಕ್ತಿ ಸುದೀಪಣ್ಣ. ಸೊ ಅವ್ರ ಮುಂದೆ ನಿಂತು ಅವರ ಗೈಡೆನ್ಸಲ್ಲಿ 11 ವಾರ ಆಡಿರೋದು ತುಂಬ ತುಂಬ ಖುಷಿ ಇದೆ. ಹಾಗೆ ಅವರು ತುಂಬ ಸಲ ಹೇಳ್ತಾ ಬಂದರು, ಅಂದರೆ ವೀಕೆಂಡ್, ವಾರದ ಕತೆ, ಕಿಚ್ಚನ ಜೊತೆ, ಮತ್ತು ನಿಮ್ಗೆ ಅವಕಾಶ ಸಿಗ್ದಾಗೆಲ್ಲಾನು ನಿಮಗೆ ಹಿಂಟ್ ಕೊಡ್ತಾ ಹೋದರು. ಇಲ್ಲ ಶಿಶಿರ್, ನೀನು ಡಲ್ ಆಗ್ತಿದ್ಯಾ ಅನ್ನೋ ರೀತಿಯಲ್ಲಿ ಆ ಥರ ಹೇಳಿದ್ರು. ನಿಮಗೆ ಅದು ನಿಮ್ಮ ಗಮನಕ್ಕೆ ಬರಲಿಲ್ವಾ, ಅಥವಾ ನೀವು ಎಚ್ಚೆತ್ಕೊಳ್ಳೋ ಪ್ರಯತ್ನ ಪಡಲಿಲ್ವಾ ಅಂತ? ಎಕ್ಸಾಕ್ಟ್ಲಿ. ಆ ವಾರ ಏನು ನನಗೆ ಹಿಂಟ್ ಕೊಟ್ಟರು ಅಥವಾ ಡೈರೆಕ್ಟಾಗಿ ಹೇಳಿದ್ರು, ಅಣ್ಣ ಹಿಂಟ್ ಕೊಟ್ಟಿದ್ದಲ್ಲ, ತುಂಬ ನೇರವಾಗಿ ಹೇಳಿದ್ರು. ಆ ವಾರ ಆದಮೇಲೆ ನೆಕ್ಸ್ಟ್ ವಾರ ಏನು ಬರುತ್ತೆ, ಮೋಸ್ಟ್ಲಿ ರಾಜರ ಟಾಸ್ಕ್ ಬರುತ್ತೆ ಅನಿಸುತ್ತೆ. ಇಲ್ಲ, ರಾಜರ ಟಾಸ್ಕ್ ಆದಮೇಲೆ ಇದು ಟೆಲಿವಿಷನ್ ಟಾಸ್ಕ್ ಬರುತ್ತೆ. ಸುದೀಪಣ್ಣ ಹೇಳಿದ್ದು ನೆಕ್ಸ್ಟ್ ವಾರ ಟೆಲಿವಿಷನ್ ಟಾಸ್ಕ್ ಬರುತ್ತೆ. ಆ ಟೆಲಿವಿಷನ್ ಟಾಸ್ಕಲ್ಲೂ ನಮ್ಮದೇ ಟೀಮ್ ಟಾಪ್ ಬರುತ್ತೆ, ನಮ್ಮ ಟೀಮೇ ಗೆಲ್ತೀವಿ. ಅಲ್ಲೂ ಕ್ಯಾಪ್ಟನ್ಸಿ ಓಟಕ್ಕೆ ಹೋಗ್ತೀನಿ ನಾನು, ಫೈನಲ್ 2 ಅಲ್ಲಿ ಇರ್ತೀನಿ. ಅದಾದಮೇಲೆ ಈ ವಾರ ಆಬ್ವಿಯಸ್ಲಿ ಅವ್ರು ಹೇಳಿದ ಪಾಯಿಂಟ್ಸ್ ಎಲ್ಲ ತಲೆಯಲ್ಲಿ ಇದ್ದಿದ್ದಕ್ಕೆ ಎಚ್ಚೆತ್ಕೋಬೇಕು ಅನ್ನೋ ಕಾರಣಕ್ಕೆ ಬೌನ್ಸ್ ಬ್ಯಾಕ್ ಮಾಡಿದ್ದು. ಈ ವಾರನೂ ಕ್ಯಾಪ್ಟನ್ಸಿ ಓಟದಲ್ಲಿ ಟಾಪ್ 2 ಇರ್ತೀನಿ ನಾನು. ಸೊ ಬೌನ್ಸ್ ಬ್ಯಾಕ್ ಆಗ್ತಿದ್ದಂಥ ಟೈಮಲ್ಲಿ ಈ ಥರ ಆಗೋಯ್ತು. ಹೌದು, ಅವ್ರು ಹೇಳಿದ ಪಾಯಿಂಟ್ ಖಂಡಿತ ಇಲ್ಲಿತ್ತು. ನಂಗೊಂದು ಕ್ಯೂರಿಯಾಸಿಟಿ ಮೇಲೆ ಕೇಳ್ತಾ ಇದ್ದೀನಿ. ನಮ್ಮ ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕರಾಗಿರುವಂತಹ ರಾಧಾ ಹಿರೇಗೌಡರವರು ಮನೆಗೆ ಎಂಟ್ರಿ ಕೊಟ್ಟಿದ್ರು. ಆ ಮೊಮೆಂಟ್ ನಿಮ್ಗೆ ಹೆಂಗಿತ್ತು? ಔಟ್ ಆಫ್ ಕ್ಯೂರಿಯಾಸಿಟಿ, ನನ್ನ ಪರ್ಸ್ನಲ್ ಕ್ವೆಶ್ಚನ್ ಅದು. ಹೇಗಿತ್ತು ಅಂದರೆ, ಎಲ್ರಿಗೂ ಗೊತ್ತಿರೋ ಹಾಗೆ ಸೀನಿಯರ್ ಜರ್ನಲಿಸ್ಟ್, ತುಂಬ ಡೇರ್ ಇರುವಂಥವ್ರು. ಆ ಮೊಮೆಂಟಲ್ಲಿ ನಿಮಗೂ ಒಂದಷ್ಟು ಐಶ್ವರ್ಯ ಅವರು ನಿಮ್ಮ ಬಗ್ಗೆ ಎಲ್ಲ ಹೇಳಬೇಕಾದ್ರೆ ಕೂಡ ಅವ್ರು ಒಂದಷ್ಟು ಕೇಳ್ತಾ ಇದ್ರು. ಸೊ ಆ ಮೊಮೆಂಟ್ ಹೆಂಗಿತ್ತು? ಆ್ಯಕ್ಚುಲಿ ತುಂಬ ಆನೆಸ್ಟಾಗಿ ಹೇಳ್ತೀನಿ, ಮೇಡಮ್ ಮನೆ ಒಳಗೆ ಬರ್ತಿದ್ದಂಗೆ ಎಲ್ಲರೂ ಒಂದು ಸೆಕೆಂಡ್ ಗಾಬರಿ ಆದ್ವಿ. ಕಂಟೆಸ್ಟೆಂಟಾಗಿ ಬಂದ್ಬಿಟ್ರಾ, ಇವ್ರಿಗೆ ಕಂಟೆಸ್ಟೆಂಟಾಗಿ ಬಂದರೆ ನಮಗೆಲ್ಲ ಸರ್ರಿಗಿಡ್ತಾರಲ್ಲ, ಇನ್ನು ಮುಂದಕ್ಕೆ ಹೆಂಗಪ್ಪ ಈ ಮನೇಲಿ ಅಂತ ಗಾಬರಿ ಆಗಿದ್ದು ಖಂಡಿತ ಇತ್ತು. ಆಮೇಲೆ ಬಿಗ್ ಬಾಸು ಹೇಳ್ತಾರೆ, ಈ ಮನೆಗೆ ಅತಿಥಿಯಾಗಿ ಆಗಮಿಸಿರುವಂಥ ರಾಧಾ ಹಿರೇಗೌಡರವ್ರಿಗೆ ಸ್ವಾಗತ ಅಂತ. ಆಗೆಲ್ಲರೂ ಅಂತ ಉಸಿರು ತಗೊಂಡ್ವಿ. ಬಟ್ ತುಂಬ 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 ಖುಷಿ ಆಯಿತು. ಯಾಕಂದರೆ ಮೇಡಮ್ ಆ ಒಂದು ಸೆಗ್ಮೆಂಟ್ನ ನಡೆಸ್ಕೊಟ್ಟಿದ್ದ ರೀತಿ, ಆ್ಯಂಡ್ ನಾವುಗಳು ಮಾತಾಡ್ತಿದ್ದಾಗ ಅಲ್ಲಿ ಪಾಯಿಂಟ್ಸ್ಗಳನ್ನ ಹಿಡ್ಕೊಂಡು ಇದು ತಪ್ಪು ಇದು ಸರಿ ಅಂದಿದ್ದ ರೀತಿ, ಎಸ್ ಗುರು, ಜರ್ನಲಿಸ್ಟ್ ಅಂದರೆ ಈ ಥರ ಇರಬೇಕು ಅಂತ ಅನಿಸಿದಂಥ ವ್ಯಕ್ತಿತ್ವ ಅವರು. ತುಂಬ ಖುಷಿ ಆಯಿತು ಅವ್ರು ಬಂದಿದ್ದು. ಓಕೆ, ನನ್ನ ಕೊನೆ ಪ್ರಶ್ನೆ, ಈಗ ಟಾಪ್ 5 ಅಂದರೆ ಕಂಟೆಸ್ಟೆಂಟ್ಸ್ ನೀವು ಏನಾದರೂ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ರೆ ಇಂತಿಂಥವ್ರು ಬರ್ಬೋದು ಅಂತ ನಿಮ್ಗೆ ಅನಿಸಿದ್ರೆ ಅದು ಯಾರಾಗಿರ್ತಾರೆ? ಅದೇ ಹೇಳಿದ್ನಲ್ಲ, ಫಸ್ಟ್ ಆಫ್ ಆಲ್ ಕ್ಯಾಲ್ಕುಲೇಟ್ ಮಾಡಿಲ್ಲ, ಎಲ್ಲರೂ ಆಟನೂ ಚೇಂಜ್ ಆಗುತ್ತೆ. ಬಟ್ ಈಗಿನ ಪರಿಸ್ಥಿತಿಲಿ ಹೇಳಬೇಕು ಅಂದರೆ ಹನುಮಂತು, ತ್ರಿವಿಕ್ರಮ್, ರಜತ್, ಹನುಮಂತು, ತ್ರಿವಿಕ್ರಮ್, ರಜತ್, ಚೈತ್ರ, ಭವ್ಯ ಒಂದು ಸ್ವಲ್ಪ ಆಟನ ಚೇಂಜ್ ಮಾಡ್ಕೊಂಡಿದ್ದಾಳೆ. ಆಟ ಚೇಂಜ್ ಆದರೆ ಭವ್ಯ ಟಾಪ್ 5 ಇರ್ತಾಳೆ, ಇಲ್ಲ ಅಂದರೆ ಮಂಜಣ್ಣ ಟಾಪ್ 5 ಇರ್ತಾರೆ. ಔಟ್ ಆಫ್ ಕ್ಯೂರಿಯಾಸಿಟಿ ಇನ್ ಒನ್ ಕ್ವೆಶ್ಚನ್, ಸಿಂಗಲ್ ಶಿಶಿರ್ ಅವರು? ಹೌದು, ಖಂಡಿತ ಹೌದು. ಹಾಗಾದ್ರೆ ಏನಾದರೂ ಮದುವೆ ಆಗೋ ಪ್ಲಾನ್ಸು? ನೋಡೋಣ, ದಯವಿಚ್ಚಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಾಗಿತ್ತು ಬಿಗ್ ಬಾಸ್ ಖ್ಯಾತಿಯ ಶಿಶಿರ್ ಶಾಸ್ತ್ರಿ ಅವರ ಮಾತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪವನ್ ಕುಮಾರ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.